ಗೀತಾ, ರಮ್ಯಾ, ಬನ್ನಿ ಇಬ್ರು ಲೇಟ್ ಆಗುತ್ತೆ, ಪೂಜೆ ಮಾಡೋಣ. ಏನಮ್ಮ ಇದು ರಮ್ಯಾ ನಿನ್ನ ಅವತಾರ? ಇವತ್ತು ತುಳಸಿ ಹಬ್ಬ. ಇವತ್ತಾದ್ರೂ ಒಂದ್ ಒಳ್ಳೆ ಸೀರೆ ಉಟ್ಕೋಬೇಕು ಅಂತ ಗೊತ್ತಾಗಲ್ವ ನಿನ್ಗೆ? ಅದೊಂದ್ ಚೂಡಿದಾರ ಒಂದ್ ಸಿಗಿಸ್ಕೊಂಡ್ ನಿಂತ್ಕೊಬಿಡ್ತೀಯ. ನನ್ ಮಗನ್ಗೆ ಹೇಳ್ತೀನಿ ತಡಿ, ಇನ್ಮೇಲೆ ಚೂಡಿದಾರ ಕೊಡಿಸ್ಬಿಡಕಣ ಅವಳಿಗೆ ಅಂತ. ಅತ್ತೆ, ನಿಮ್ಗೆ ಗೊತ್ತು ತಾನೆ ನನಗ್ ಸೀರೆ ಉಟ್ಕೊಳಕ್ ಬರಲ್ಲ ಅತ್ತೆ, ಅದಕ್ಕೆ ಡ್ರೆಸ್ಸೇ ಹಾಕೊಂಡಿದೀನಿ. ಬಿಡಿ, ಇದಕ್ಕೇನಾಗಿದೆ, ಚೆನ್ನಾಗಿದೆಯಲ್ಲ. ಏನ್ ಚಂದನ ಏನೋ. ಹೋಗ್ಲಿ ಬಿಡು, ಹಬ್ಬದ ದಿನ ಯಾಕೆ ಮಾತಾಡೋದು. ಸರಿ ಆಯ್ತು, ಪೂಜೆ ಶುರು ಮಾಡೋಣ. ಸರಿ ಅತ್ತೆ, ಆಯ್ತು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರೈತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅಮ್ಮ, ಅಲ್ಲ, ಈ ತುಳಸಿ ಹಬ್ಬ ಏನಕ್ಕೆ ಮಾಡ್ತಾರೆ? ತುಳಸಿ ಹಬ್ಬ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತೀನಿ, ಇಬ್ರು ಕೇಳ್ಕೊಳ್ಳಿ. ಏನ್ ಗೊತ್ತಾ, ತುಳಸಿ ಏನಿದೆ, ಈ ತುಳಸಿನ ನಾವು ಲಕ್ಷ್ಮಿ ಅವತಾರ ಅಂತ ಅನ್ಕೊಂಡಿದೀವಿ. ಹಿಂದಿನ ಕಾಲದಿಂದನೂ ಲಕ್ಷ್ಮಿ ಅಂತಂದ್ರೆ ನಾವು ಯಾವ ರೀತಿ ಅನ್ಕೊಂಡಿದೀವಿ? ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ, ಸಂತೋಷ, ಇದೆಲ್ಲಾನು ಲಕ್ಷ್ಮಿಗೆ ಹೋಲಿಸ್ತೀವಿ ನಾವು. ಮನೇಲಿ ತುಳಸಿ ಗಿಡ ಬೆಳೆಸ್ಬೇಕು ಅಂತ ಅದಕ್ಕೆ ಹೇಳೋದು ದೊಡ್ಡವರು. ಮನೆ ಮುಂದೆ ಒಂದು ತುಳಸಿ ಗಿಡ ಕಂಪಲ್ಸರಿಯಾಗಿ ಇರಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮನೆ ಮುಂದೆ ತುಳಸಿ ಗಿಡ ಇತ್ತು ಅಂತಂದ್ರೆ ಈ ನೆಗೆಟಿವ್ ಎನರ್ಜಿ ಅಂತ ಏನಂತೀರ, ನಕಾರಾತ್ಮಕ ಶಕ್ತಿಗಳೇನಿರುತ್ತೆ ಅದು ಮನೆ ಒಳಗಡೆ ಬರೋದನ್ನ ಸ್ವಲ್ಪ ತಡೆಯುತ್ತೆ. ಅಕಸ್ಮಾತ್ ಏನಾದ್ರೂ ಆ ರೀತಿ ಏನಾದ್ರೂ ಸಮಸ್ಯೆ ಮನೆಯಲ್ಲಿ ಇದೆ ಅಂತ ಅಂದ್ರೆ ಒಂದೊಂದ್ಸಾರಿ ಕೆಲವೊಂದ್ ಮನೆಗಳಲ್ಲಿ ತುಳಸಿ ಗಿಡ ಬರದೇ ಇಲ್ಲ. ಎಷ್ಟೇ ತಂದು ಹಾಕಿದ್ರು ತುಳಸಿ ಬರದೇ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ, ಅದಕ್ಕೆ ಆ ಗಿಡ ಬರಲ್ಲ. ಅದಕ್ಕೆ ತಿಳ್ಕೊಂಡು ಏನಾದ್ರೂ ಒಂದು ಸೊಲ್ಯೂಷನ್ ಅದಕ್ಕೆ ಹುಡ್ಕೋಬೇಕಾಗುತ್ತೆ. ಈ ತುಳಸಿ ಹಬ್ಬನ ಏನಕ್ಕೆ ನಾವು ಆಚರಿಸ್ತೀವಿ ಅಂತಂದ್ರೆ, ಈ ತುಳಸಿ ಮತ್ತೆ ವಿಷ್ಣುವಿನ ಅವತಾರ ಅಂತ ಏನ್ ಹೇಳ್ತೀವಿ, ಶಾಲಿಗ್ರಾಮ ಅಂತ, ಅದು ಅಂದ್ರೆ ಈಗ ನೆಲ್ಲಿಕಾಯಿ ಗಿಡ ಮತ್ತೆ ತುಳಸಿ ಎರಡಕ್ಕೂ ವಿವಾಹ ಮಾಡ್ಸೋದು ಅಂತ ಹೇಳಿ ಇದನ್ನ ತುಳಸಿ ಹಬ್ಬ ಅನ್ನೋದಕ್ಕಿಂತ ತುಳಸಿ ವಿವಾಹ ಹಬ್ಬ ಅಂತಾನೆ ಅನ್ನೋದು. ಎಲ್ಲರೂ ಈಗಿನ ಇದ್ರಲ್ಲಿ ಎಲ್ಲರೂ ಆಚರಿಸ್ತಾರೆ ಇದನ್ನ. ಏನಂದ್ರೆ ಇದು ಕಾರ್ತಿಕ್ ಮಾಸದಲ್ಲಿ ಬರುತ್ತೆ. ಕಾರ್ತಿಕ್ ಮಾಸದಲ್ಲಿ ಯಾವಾಗ್ಲೂ ತುಳಸಿ ಹಬ್ಬ ಬರುತ್ತೆ. ಈ ಹಬ್ಬ ಆಚರಿಸಕ್ ಮುಂಚೆ ಗೀತಾ ನಿನ್ಗೂ ಹೇಳ್ತೀನಿ, ರಮ್ಯಾ ನೀನು ಅಷ್ಟೇ, ನೆಕ್ಸ್ಟ್ ಇಯರ್ಗೆ ನೀನೇ ಎಲ್ಲಾನು ರೆಡಿ ಮಾಡ್ಕೊಂಡು ನೀನೇ ಮಾಡ್ಬೇಕು. ಯಾವ ತರ ಮಾಡ್ಬೇಕು ಅಂದ್ರೆ, ಮೊದಲು ಪೂಜೆ ಮಾಡಕ್ಕೆ ಫಸ್ಟ್ ತುಳಸಿ ಕಟ್ಟೆ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಡ್ಬೇಕು. ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಆಮೇಲೆ ಗಂಧ ಎಲ್ಲಾನು ಹಚ್ಚಿ ಅದನ್ನ ನಾವು ಈಗ ದೇವ್ರ ಪೂಜೆಗಳು ಮಾಡ್ಬೇಕಾದ್ರೆ ಹೆಂಗೆ ಅದು ಕಟ್ಟೆ ಎಲ್ಲ ಒರೆಸ್ಕೊಂಡು ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಇಡ್ತೀವಿ, ಆ ತರ ಇಟ್ಕೋಬೇಕು. ಆಮೇಲೆ ನೆಲ್ಲಿಕಾಯಿ ಗಿಡ ಸಿಗುತ್ತೆ, ಈಗೇನು ಎಲ್ಲಾ ಕಡೆನೂ ಸಿಗ್ತವೆ. ತುಳಸಿ ಹಬ್ಬ ಅಂತ ಅಂದ್ರೆ ಅದು ಹಿಂದಿನ ದಿನ ಎಲ್ಲಾ ಕಡೆನೂ ಮಾರ್ತಾ ಇರ್ತಾರೆ. ಅದನ್ನ ತಗೊಂಬಂದು ಅದನ್ನು ತುಳಸಿ ಗಿಡದಲ್ಲಿ ನೆಟ್ಬಿಟ್ಟು ಎಲ್ಲಾನು ನೀಟಾಗಿ ಹೂವು ನಾವ್ ಏನೇನ್ ತಂದಿರ್ತೀವಿ ಅದೆಲ್ಲ ಹೂವುಗಳಾಗಿರ್ಬೋದು ಅಥವಾ ಈ ತುಳಸಿ ಹಾರಗಳು ಇದೆಲ್ಲಾನು ಹಾಕಿ ನೀಟಾಗಿ ಎಲ್ಲಾನು ಸಿಂಗಾರ ಮಾಡಿ, ಆಮೇಲೆ ಪೂಜೆ ಸಾಮಾನುಗಳು ಎಲ್ಲಾನು ಮಾಮೂಲಿ ಪೂಜೆ ಸಾಮಾನು ತಂದಂಗೆ ಎಲ್ಲಾ ಪೂಜೆ ಸಾಮಾನು ತಗೊಂಬಂದು ಇಟ್ಕೊಂಡು ತುಳಸಿ ಕಟ್ಟೆಗೆ ಪೂಜೆ ಮಾಡಿ, ಆಮೇಲೆ ಅರಿಶಿನ ಹತ್ಕೊಂಬು ಅರಿಶಿನದ ದಾರನ ಗಿಡಕ್ಕೆ ಕಟ್ಟಬೇಕು. ಆಗ್ಲೇ ತಾಳಿ ಕಟ್ಟಂಗ ಆಗುತ್ತೆ. ಆಮೇಲೆ ಪೂಜೆಗೆ ನೈವೇದ್ಯಕ್ಕೆ ಏನಿಡ್ಬೇಕು ಅಂತಂದ್ರೆ ಹೆಸರು ಬೇಳೆ, ಅದು ಏನ್ ಮಾಡ್ತೀವಿ, ಹೆಸರು ಬೇಳೆ, ಕೋಸಂಬರಿ ಮತ್ತೆ ಬೆಲ್ಲದ ಪಾನಕನ ಇಡಬೇಕು. ಹೆಸರು ಬೇಳೆಗೆ ಉಪ್ಪು ಹಾಕ್ಬಾರ್ದು. ಕೋಸಂಬರಿ ಏನ್ ಮಾಡಿರ್ತೀವಿ ಅದಕ್ಕೆ ಉಪ್ಪು ಹಾಕ್ಲೇಬಾರ್ದು. ಪೂಜೆ ಎಲ್ಲ ಆದ್ಮೇಲೆ ಬೇಕಿದ್ರೆ ಬೇಕಿದ್ರೆ ಉಪ್ಪು ಸೇರಿಸ್ಕೊಬಹುದು. ಆದ್ರೆ ಪೂಜೆಗೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಕ್ಕೆ ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಈ ತರ ಮಾಡ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದ್ 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು, ನಿಮ್ ಕೈಲಿ ಸಾಧ್ಯ ಆಗುತ್ತೆ ನಾವು ಮಾಡ್ತೀವಿ ಅನ್ನೋದಾದ್ರೆ ಕೆಲವ್ರಿಗೆ ಅನ್ನದಾನ ಮಾಡಿದ್ರು ತುಂಬಾ ಒಳ್ಳೇದು.
ಈ ರೀತಿ ಮಾಡೋದ್ರಿಂದ ಮನೆಗೂನು ಸಂಪತ್ತಿನ ಆಗಮನ ಆಗುತ್ತೆ, ಮತ್ತೆ ಮನೆಯಲ್ಲಿ ಯಾವುದೇ ತರಹ ಕಲಹಗಳಿಲ್ಲದೆ ಶಾಂತಿ ನೆಲೆಸಿರುತ್ತೆ. ಮನೆಯಲ್ಲಿ ಒಂದು ನೆಮ್ಮದಿ ವಾತಾವರಣ ಇರುತ್ತೆ, ಪಾಸಿಟಿವ್ ಎನರ್ಜಿ ಇರುತ್ತೆ. ಏನತ್ತೆ ನೀವು ಇಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲಿ ತಿಳ್ಕೊಂಡ್ರಿ ಇದೆಲ್ಲನೂ? ಎಲ್ಲಿ ಯಾಕಮ್ಮ ತಿಳ್ಕೊಬೇಕು? ನಮ್ಮ ತಾಯಿಯವರು, ನಮ್ಮ ಅತ್ತೆ ಅವರು ಎಲ್ಲರೂ ದೊಡ್ಡವರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ಅವರು ನಮ್ಗೆ ಹೇಳ್ತಾ ಬಂದಿದ್ದಾರೆ, ಅದನ್ನ ತಿಳ್ಕೊಂಡಿದೀವಿ ಅಷ್ಟೇ. ನಾವ್ ಇದನ್ನೆಲ್ಲಾದ್ರೂ ಓದಿ ತಿಳ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಪೂರ್ವಜರು ಏನ್ ಮಾಡಿದಾರೋ ಎಲ್ಲಾನು ಅವರು ಎಲ್ಲ ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರು ಇವತ್ತು ಅದೆಲ್ಲ ಪ್ರೂವ್ ಆಗುತ್ತೆ. ಆ ತರ ಇತ್ತು ಅವರ ತಿಳುವಳಿಕೆ, ಜ್ಞಾನ. ಅವ್ರೇನ್ ಪುಸ್ತಕ ಓದಿರ್ಲಿಲ್ಲ, ಆದ್ರೂ ಅವ್ರ ಜ್ಞಾನ ತುಂಬಾ ಚೆನ್ನಾಗಿತ್ತು. ಸರಿ ರಮ್ಯಾ, ಒಂದ್ 5 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅರ್ಶನ ಕುಂಕುಮ ಕೊಟ್ಬಿಡಮ್ಮ. ಸರಿ ಅತ್ತೆ, ಆಯ್ತು. ಗೀತಾ, ನಡಿಯಮ್ಮ, ನೀನು ಒಳಗಡೆ ಒಂದ್ ಸ್ವಲ್ಪ ಅಡ್ಗೆಗೆ ನನ್ಗೆ ಸಹಾಯ ಮಾಡು. ರಮ್ಯಾ ಅಷ್ಟರಲ್ಲಿ ಅರ್ಶನ ಕುಂಕುಮ ಕೊಟ್ಬಿಟ್ಟು ಒಳಗಡೆ ಬರ್ತಾಳೆ. ಸರಿ ಅಮ್ಮ, ಆಯ್ತು. ಅಯ್ಯೋ, ಇವ್ರದ್ದು ಇನ್ನ ಪೂಜೆ ಮುಗಿಲಿಲ್ವೇ ನೋಡಿ. ಅಂದ್ರೆ ನನ್ಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ನನ್ ಹೆಂಡತಿ ಯಾವಾಗ್ಲೂ ಹಿಂಗೇನೇನೆ, ಪೂಜೆ ಪುನಸ್ಕಾರ ಅಂತ ಅಂದ್ರೆ ಎತ್ತಿದ ಕೈ. ಯಾವ ಹಬ್ಬ ಆಗ್ಲಿ ಖುಷಿಯಿಂದ ಮಾಡ್ತಾಳೆ. ಯಾವತ್ತು ಅಯ್ಯೋ ನನ್ಗೆ ಆಗಲ್ಲಪ್ಪ, ಯಾರು ಮಾಡ್ತಾರೆ ಅಂತ ಕುತ್ಕೊಂಡಿದ್ ನಾನು ನೋಡೇ ಇಲ್ಲ. ಹೌದು, ನಾನು ನೋಡ್ದಲ್ಲ. ಅಯ್ಯೋ, ಸಾಯಂಕಾಲದಿಂದಾನು ತುಳಸಿ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲಾನು ಅವರೇ ಓಡಾಡ್ಕೊಂಡ್ ಮಾಡಿದ್ರು. ನಿಜವಾಗ್ಲು ಈ ವಯಸ್ಸಲ್ಲೂ ಇಷ್ಟು ಎನರ್ಜಿಯಿಂದ ಓಡಾಡ್ಕೊಂಡ್ ಮಾಡ್ತಾರೆ ಅಂತಂದ್ರೆ ನೋಡೋದಿಕ್ ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ಅದನ್ನ ಯಾಕಪ್ಪ ಕೇಳ್ತೀಯ? ಇದಾದ್ರೆ ಓಕೆ, ಪರವಾಗಿಲ್ಲ. ಮುಂಚೆ ಎಲ್ಲ ಹಬ್ಬ ಅಂತ ಅಂದ್ರೆ ಅವಳು ಹೊಸ್ಕೊಂಡಿರೋಳು, ನನ್ನ ಹೊಸ್ಕೊಂಡಿರೋಕ್ ಬಿಟ್ಬಿಡೋಳು. ಅಡ್ಗೇನೆ ಮಾಡ್ತಿರ್ಲಿಲ್ಲ, ಮಾಡಿದ್ರೆ ತಾನೇ ತಿನ್ಬೇಕು ಅನ್ನೋ ಮನ್ಸಾಗೋದು. ಮಾಡ್ತಾನೆ ಇರ್ಲಿಲ್ಲ. ಏನ್ರಿ ಹೊಟ್ಟೆ ಸಿತಿದ್ಯಾ, ಒಂದ್ ಹಣ್ಣು ತಗೊಂತೀನಿ. ಅಯ್ಯೋ, ನಿಮ್ ಹೊಟ್ಟೆ ಸಿತೈತೇನ್ರಿ, ಒಂದ್ ಗ್ಲಾಸ್ ಹಾಲು ಕೊಡ್ತೀನಿ, ಕುಡ್ದ್ಬಿಡ್ರಿ ಸಾಕು. ಹಬ್ಬದ ದಿನ ಯಾರು ಊಟ ಮಾಡ್ತಾರ ಅನ್ನೋಳು. ಅಯ್ಯೋ ದೇವ್ರೆ, ನನ್ಗಂತೂ ಸಾಕ ಹೋಗೋದ ತೆಗಿ. ಹಬ್ಬಗಳು ಯಾಕಾದ್ರೂ ಬರುತ್ತೋ ಅನ್ನಿಸ್ಬಿಡೋದು ನನ್ಗಂತೂ. ಹೋಗ್ಲಿ, ಬೇಗ ಪೂಜೆ ಮಾಡಿ ಮುಗಿಸಿ ಊಟಕ್ಕಾರು ಕೊಡ್ತಾಳ, ಅದೂ ಇಲ್ಲ. ಎಲ್ಲಾನು ಅಚ್ಚುಕಟ್ಟಾಗಿ ನಿಧಾನಕ್ಕೆ ಅದು ಹೊಂದಿಸ್ಕೊಂಡು ಇದೊಂದಿಸ್ಕೊಂಡು ಮಾಡ್ಕೊಂಡು ಅಯ್ಯೋ ಸಂಜೆ ಮಾಡ್ಬಿಡೋಳು. ನಾನಂತೂ ಅವತ್ತಿನ ದಿನ ಮನೆಗೆ ಬರ್ತಿರ್ಲಿಲ್ಲ, ಎಲ್ಲಾದ್ರೂ ಹೊರಗಡೆ ಹೋಟೆಲ್ ತಿನ್ಕೊಂಡ್ಬಿಡ್ತಿದ್ದೆ. ಹೇಳ್ತಾನೆ ಇರ್ಲಿಲ್ಲ ನಾನು ಇವಳಿಗೆ. ಹೇಳಿದ್ರೆ ತಾನೇ ಬೈಯೋದು, ಊಟ ಯಾಕೆ ಮಾಡಿದ್ರಿ ಹಬ್ಬದ ದಿನ, ನಾನು ಹಸ್ಕೊಂಡಿರಕ್ಕಾಗಲ್ವಾ ಒಂದಿನಾದ್ರೂ ಅಂತ. ಅದಕ್ಕೆ ಹೇಳ್ದಂಗ್ ಗುಟ್ಟಲ್ಲಿ ತಿನ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಓಹೋ, ನೀವ್ ಇಂಥ ಕೆಲಸ ಬೇರೆ ಮಾಡ್ತಿದ್ದೀರಾ? ಗೊತ್ತಾಗತ್ತೆ. ಇನ್ಮೇಲೆ ಮನೆಯಿಂದ ಆಚೆಗೆ ಹೋಗಕ್ಕೆ ಬಿಡೋದಿಲ್ಲ. ಅವಾಗ ಹೆಂಗ್ ಊಟ ಮಾಡ್ತೀರಾ? ಏನೇ ನಿಂದು? ಆಯ್ತಾ, ಪೂಜೆ ಎಲ್ಲ ಮುಗಿತಾ? ಫಸ್ಟ್ ಊಟ ಕೊಡೆ, ತುಂಬಾ ಹೊಟ್ಟೆ ಹಸಿತಾ ಇದೆ. ಅಯ್ಯೋ, ಅದ್ ಏನ್ ಊಟ ಅಂತೀರಾ? ಏನು ಒಪ್ಪತ್ತು ಹಸ್ಕೊಂಡಿರಕ್ಕಾಗೋದಿಲ್ವಾ ನಿಮ್ ಕೈಲಿ? ನಿನ್ಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕಣಮ್ಮ, ನನ್ಗಂತೂ ಹೊಟ್ಟೆ ಹಶ್ವಾಗುತ್ತೆ. ನನ್ಗಂತೂ ಊಟ ಬೇಕಷ್ಟೇ. ಸರಿ, ಬನ್ನಿ ಊಟ ಮಾಡೋಣ ಎಲ್ಲಾರು. ಹಬ್ಬ ಸದ್ಯ ಇವಾಗ್ಲಾದ್ರು ಖಾದ್ಯ ಅಲ್ಲ. ಅಳಿ ಅಂದ್ರೆ ಬನ್ನಿ ಕೈ ತೊಳ್ಕೊಳ್ಳಿ, ಊಟ ಮಾಡೋಣ. ಆಮೇಲೆ ಇನ್ಯಾವ್ದಾದ್ರು ಶಾಸ್ತ್ರ ಸಂಪ್ರದಾಯ ನೆನ್ಪಾಗ್ಬಿಟ್ರೆ ಕಷ್ಟ. ಆಮೇಲೆ ನೋಡಪ್ಪ ಹೆಂಗ್ ತಮಾಷೆ ಮಾಡ್ತಾರೆ. ಆದಿತ್ಯ, ಹೋಗಪ್ಪ ಕೈ ತೊಳ್ಕೊಂಬ, ಹೋಗು ಊಟ ಮಾಡುವಂತೆ. ಸರಿ ಅತ್ತೆ, ಆಯ್ತು.